ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನಿಗಾಗಿ ನಟ ದರ್ಶನ್ ಕಾನೂನು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸೋಮವಾರ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಆಗುವಂತ ಸಾಧ್ಯತೆ ಇರುವಂತದ್ದು. ಆಲ್ರೆಡಿ ಹೋಗಿದ್ರು, ಮತ್ತೆ ಮುಂದೂಡಿಕೆ ಆಗಿತ್ತು. ಜಾಮೀನು ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ಆಲ್ರೆಡಿ ಅವರು ಒಮ್ಮೆ ಜಾಮೀನು ರದ್ದಾಗಿ ಮತ್ತೆ ಜೈಲಿಗೆ ಹೋಗಿ ಹತ್ತತ್ರ ಒಂದು 8-9 ತಿಂಗಳೇ ಆಗ್ತಾ ಇದೆ. ಈಗ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಹಂತಕ್ಕೆ ಬಂದಿರೋದು. ಕಾರಾಗೃಹ ಇಲಾಖೆ ಅಧಿಕಾರಿಗಳಿಂದ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಜೈಲಿನಲ್ಲಿ ದರ್ಶನ್ಗೆ ಕನಿಷ್ಠ ಸೌಲಭ್ಯ ಇಲ್ಲ ಅಂತ ವಾದವನ್ನ ಮಾಡಲಾಗಿದೆ. ಜೈಲಿನಲ್ಲಿ ಕೊಟ್ಟ ಸೌಲಭ್ಯಗಳ ವರದಿಯನ್ನ ಕೇಳಿತ್ತು ಕೋರ್ಟ್. ಜೈಲಿನಲ್ಲಿ ಯಾವೆಲ್ಲ ಸೌಲಭ್ಯಗಳನ್ನ ಕೊಡಲಾಗಿದೆ ಅಂತ ಸುಪ್ರೀಂ ಕೋರ್ಟ್ಗೆ ಕಾರಾಗೃಹ ಇಲಾಖೆಯಿಂದ ವರದಿಯನ್ನ ಕೊಡಲಾಗಿದೆ. ಸಿಸಿಟಿವಿ ದೃಶ್ಯಾವಳಿಗಳನ್ನು ಕೂಡ ಕಳಿಸಿಕೊಡಲಾಗಿದೆ. ರಾಜ್ಯ ಸರ್ಕಾರದ ಎಸ್ಪಿಪಿ ಮೂಲಕ ವರದಿಯನ್ನ ರವಾನೆ ಮಾಡಲಾಗಿದೆ. ದರ್ಶನ್ ಆರೋಪಗಳೇನು, ಜೈಲಾಧಿಕಾರಿಗಳ ಉತ್ತರ ಏನು, ಯಾವ ರೀತಿ ಆರೋಪ ಮಾಡಲಾಗಿದೆ, ಏನು ಉತ್ತರ ಕೊಡಲಾಗಿದೆ ಅನ್ನುವಂಥದ್ದನ್ನ ಕೂಡ ನಿಮಗೆ ತೋರಿಸ್ತೀವಿ. ಪ್ರಮುಖವಾಗಿ ಸರಿಯಾದಂಥ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ, ಹೀನಾಯವಾಗಿ ನಡೆಸ್ಕೊಳ್ಳಾಗ್ತಾ ಇದೆ. ಅಲ್ಲಿರುವಂಥ ಕೈದಿಗಳೇನಿದ್ದಾರೆ ಅವರು ಕೂಡ ಟಾರ್ಚರ್ ಕೊಡ್ತಾ ಇದ್ದಾರೆ ಅನ್ನುವಂಥ ರೀತಿಯಲ್ಲೆಲ್ಲ ಆರೋಪವನ್ನು ಮಾಡಲಾಗಿತ್ತು. ದರ್ಶನ್ ಪರ ವಕೀಲರು ಏನ್ ಹೇಳಿದ್ರು, ಜೈಲಧಿಕಾರಿಗಳು ಏನ್ ಹೇಳಿದ್ರು ಅನ್ನುವಂಥ ನೋಡಿದಾದ್ರೆ, ದರ್ಶನ್ ಪರ ಜೈಲಿನಲ್ಲಿ ಸಹ ಕೈದಿಗಳಿಂದ ಬೆದರಿಕೆಯನ್ನು ಒಡ್ಡಲಾಗಿದೆ ಅಂತ, ಜೈಲಧಿಕಾರಿಗಳ ಪರವಾಗಿ ಸಿಸಿಟಿವಿ ವಿಡಿಯೋ ಸಮೇತ ಉತ್ತರವನ್ನ ಕೊಟ್ಟಿದ್ದೇವೆ ಅಂತ ಉತ್ತರವನ್ನ ಕೊಡಲಾಗ್ತಾ ಇದೆ. ಇನ್ನು ದರ್ಶನ್ ಪರವಾಗಿ ವಕೀಲರು ಜೈಲಿನಲ್ಲಿ ಸಹ ಕೈದಿಗಳಿಂದ ಬೆದರಿಕೆ, ಜೈಲಧಿಕಾರಿಗಳ ಪರ ಜೈಲಿನಲ್ಲಿ ಸಹ ಕೈದಿಗಳ ಜೊತೆ ದರ್ಶನ್ಗೆ ಸಂಪರ್ಕನೇ ಇಲ್ಲ, ಇದೆಲ್ಲ ಬರೀ ಆರೋಪ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಸಿಸಿಟಿವಿ ವಿಜುವಲ್ಸ್ಗಳನ್ನು ನಾವು ಕೊಟ್ಟಿದ್ದೀವಿ ಅನ್ನುವಂಥದ್ದು ಜೈಲಧಿಕಾರಿಗಳು ಈಗ ಆಲ್ರೆಡಿ ಹೇಳ್ತಾ ಇದ್ದಾರೆ. ಅವರ ಪರವಾಗಿ ವಾದವನ್ನು ಮಾಡಿದಂಥ ವಕೀಲರು ದರ್ಶನ್ ಪರವಾಗಿ ಜೈಲಿನಲ್ಲೇ ನಿಂದನೆ, ಮೂದಲಿಕೆ, ಪ್ರಚೋದನೆ ಇದೆ. ಜೈಲಧಿಕಾರಿಗಳ ಪರವಾಗಿ ಸಪರೇಟ್ ಸೆಲ್ನಲ್ಲಿ ಇಟ್ಟಿದ್ದೀವಿ ಅವ್ರನ್ನ. ಸಂಬಂಧಪಟ್ಟಂತ ಸಿಸಿಟಿವಿ ದೃಶ್ಯಾವಳಿಗಳು ಕೂಡ ಇದ್ದಾವೆ. ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಆಗ್ತಾ ಇಲ್ಲ, ಅಲ್ಲಿ ಬಾಡಿ ಓನ್ ವಿಡಿಯೋ ಸಮೇತ ವರದಿ ಕೊಟ್ಟಿದ್ದೇವೆ ಅಂತ ಮಾಹಿತಿಯನ್ನು ಕೊಡಲಾಗ್ತಾ ಇದೆ. ದರ್ಶನ್ ಪರವಾಗಿ ಜೈಲಿನಲ್ಲಿ ನಿಂದನೆ, ಮೂದಲಿಕೆ, ಪ್ರಚೋದನೆ ಸೇಮ್ ಬರ್ತಾ ಇದೆ. ಅದನ್ನೇ ಪ್ರಮುಖವಾಗಿ ಸಾಕಷ್ಟು ಆರೋಪಗಳನ್ನು ಮಾಡಲಾಗ್ತಾ ಇದೆ. ದರ್ಶನ್ ಪರವಾಗಿ ಏನೆಲ್ಲ ಆರೋಪಗಳು ಮಾಡಲಾಗಿದೆ ಅದೆಲ್ಲದಕ್ಕೂ ಕೂಡ ಉತ್ತರವನ್ನ ಕೊಡಲಾಗ್ತಾ ಇದೆ. ದರ್ಶನ್ ಪರವಾಗಿ ನನ್ನ ಜೀವಿಸುವ ಹಕ್ಕನ್ನ ಕಸಿಯಲಾಗಿದೆ, ಜೈಲಧಿಕಾರಿಗಳ ಪರವಾಗಿ ಜೈಲಿನ ನಿಯಮದಂತೆ ವ್ಯವಸ್ಥೆಯನ್ನ ಮಾಡಿದ್ದೇವೆ ಅಂತ ಜೈಲಧಿಕಾರಿಗಳ ಪರವಾಗಿರುವಂತ ವಕೀಲರು ಎಸ್ಪಿಪಿ ಮುಖಾಂತರ ವರದಿಯನ್ನ ಕೊಟ್ಟಿದ್ದಾರೆ. ಏನಾಗಿದೆ, ಏನು ಎತ್ತ ಅನ್ನುವಂಥದ್ರ ಬಗ್ಗೆ, ನನಗೆ ಟಾರ್ಚರ್ ಆಗ್ತಾ ಇದೆ ಅಂತ. ದರ್ಶನ್ ಪರವಾಗಿ ಕುಟುಂಬದವರ ಭೇಟಿಗೆ ಸಮಾನ ಸಮಯವನ್ನ ನೀಡ್ತಾ ಇಲ್ಲ ಅಂತ ಜೈಲಧಿಕಾರಿಗಳು ಹೇಳ್ತಾ ಇದ್ದಾರೆ. ನಾವು ಒಪ್ಪಿದೀವಿ, ದರ್ಶನ್ ಇನ್ನೂ ಒಪ್ಪಿಲ್ಲ ಅದಕ್ಕೆ ಅಂತ. ಅವ್ರು ಆರೋಪ ಮಾಡ್ತಾ ಇರೋದು ಸುಳ್ಳು, ನಾವು ಒಪ್ಪಿದೀವಿ, ಆದರೆ ದರ್ಶನೇ ಒಪ್ಪಿಲ್ಲ ಅಂತ. ದರ್ಶನ್ ಪರವಾಗಿ ಮನೆಯಿಂದ ಆಹಾರ, ಬಟ್ಟೆ ಪಡಿಲಿಕ್ಕೆ ಬಿಡ್ತಾ ಇಲ್ಲ ಇವರು. ಜೈಲಧಿಕಾರಿಗಳ ಪರವಾಗಿ ಹೇಳ್ತಾ ಇರುವಂಥದ್ದು ಜೈಲಿನ ನಿಯಮದಂತೆ ಏನಿರುತ್ತೆ ಅದನ್ನು ಮಾಡ್ತಾ ಇದ್ದೀವಿ. ವಿಚಾರಣಾ ದಿನ ಕೈದಿಗಳಿಗೆ ನೀಡುವಂತ ಸೌಲಭ್ಯಗಳನ್ನ ಅವ್ರಿಗೆ ಕೊಡಲಾಗಿದೆ ಅಂತ. ಅವ್ರು ಏನ್ ಪ್ರಶ್ನೆ ಮಾಡಿದ್ದಾರೆ ಅದಕ್ಕೆ ಉತ್ತರವನ್ನ ಕೊಡುವಂತ ಕೆಲಸವನ್ನ ಜೈಲಧಿಕಾರಿಗಳ ಪರವಾಗಿ ವಕೀಲರು ರಿಪೋರ್ಟ್ ಅನ್ನ ಕೊಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ಗೆ. ದರ್ಶನ್ ಪರವಾಗಿ ನಿಯಮ ಮೀರಿ ಕ್ವಾರಂಟೈನ್ ಸೆಲ್ನಲ್ಲಿ ಇಟ್ಟಿದ್ದಾರೆ ನನ್ನ ಅನ್ನುವಂಥ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ ದರ್ಶನ್ ಪರವಾಗಿರುವಂಥ ವಕೀಲರು. ದರ್ಶನ್ ಹೇಳಿದಂತೆ ನಿಯಮ ಮೀರಿ ಕ್ವಾರಂಟೈನ್ ಸೆಲ್ನಲ್ಲಿ ಇಟ್ಟಿದ್ದಾರೆ ಅಂತ. ಕೋವಿಡ್ ಸಮಯದಲ್ಲಿ ಕ್ವಾರಂಟೈನ್ ಸೆಲ್ ಇತ್ತು, ಇವಾಗ ಯಾವುದೂ ಇಲ್ಲ, ಎಲ್ಲವೂ ಕೂಡ ಮಾಮೂಲಿ. ಈಗ ಸಾಮಾನ್ಯ ಸೆಲ್ನಲ್ಲಿ ಇಡಲಾಗಿದೆ, ಕ್ವಾರಂಟೈನ್ ಅಂತೆಲ್ಲ ಏನೂ ಇಲ್ಲ ಅನ್ನುವಂಥದ್ದನ್ನ ವಾದವನ್ನ ಮಾಡಲಾಗಿದೆ. ಸೋಮವಾರ ಮತ್ತೆ ವಿಚಾರಣೆಗೆ ಬರುವಂತ ಸಾಧ್ಯತೆ ಇದೆ. ಯಾವ ರೀತಿಯಾಗಿ ವಾದ ಪ್ರತಿವಾದ ನಡೆಯುತ್ತೆ, ಏನ್ ತೀರ್ಪು ಬರುತ್ತೆ, ದರ್ಶನ್ಗೆ ಜಾಮೀನು ಸಿಗುತ್ತಾ ಅನ್ನುವಂಥದ್ದನ್ನ ಕಾದ್ ನೋಡಬೇಕು. ಪ್ರಮುಖವಾಗಿ ದರ್ಶನ್ ಜಾಮೀನು ಸಿಗುವಂತ ವಿಶ್ವಾಸದಲ್ಲಿದ್ದಾರೆ. ಆದರೆ ಮೊನ್ನೆ ಅಷ್ಟೇ ಮತ್ತೊಂದು ಚಿತ್ರ, ಬಾಸ್ ಅನ್ನುವಂಥ ಚಿತ್ರದ ವಿವಾದ ಮುಗಿಲೆದ್ದಿರುವಂಥದ್ದು. ಅವ್ರು ಬೇರೆ ದರ್ಶನ್ ಪತ್ನಿ, ಅವರ ಅಭಿಮಾನಿಗಳೆಲ್ಲ ಬೆದರಿಕೆ ಹಾಕ್ತಾ ಇದ್ದಾರೆ ಅನ್ನುವಂಥದ್ದು ಬೇರೆ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಅದು ಏನಾದರೂ ದರ್ಶನ್ ಜಾಮೀನಿಗೆ ಥ್ರೆಟ್ ಆಗುತ್ತಾ ಅನ್ನುವಂಥದ್ದು ಕಾದು ನೋಡಬೇಕು. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಇಲ್ಲಿ ದರ್ಶನ್ ಸಾಕಷ್ಟು ವಿಶ್ವಾಸದಲ್ಲಿದ್ದಾರೆ ಈ ಬಾರಿ ಜಾಮೀನು ಸಿಗುತ್ತೆ ಅಂತ, ಹಾಗೆ ಆರೋಪಗಳನ್ನು ಕೂಡ ಮಾಡಲಾಗ್ತಾ ಇದೆ. ಈ ಹಿಂದೆ ಯಾವೆಲ್ಲ ಗ್ರೌಂಡ್ ಪಾಯಿಂಟ್ಸ್ಗಳನ್ನು ಕೊಡಲಾಗಿತ್ತು ಅದನ್ನು ಹೊರತುಪಡಿಸಿ ಕೆಲವೊಂದು ಪಾಯಿಂಟ್ಸ್ಗಳನ್ನು ಹಾಕಿ ಜಾಮೀನು ಪಡುವಂಥ ವಿಶ್ವಾಸದಲ್ಲಿ ಇರುವಂಥದ್ದು. ಯಾವ ವಿಚಾರಣೆಗೆ ಬರ್ಬೋದು, ಯಾವ ರೀತಿಯಾಗಿದೆ ವಾದ ಪ್ರತಿವಾದ ಇಲ್ಲಿ? ಪೃಥ್ವಿ, ಈಗಾಗಲೇ ದರ್ಶನ್ ಜೈಲು ಸೇರಿ ಮತ್ತೊಮ್ಮೆ ಜೈಲು ಸೇರಿ 8 ತಿಂಗಳಾಯಿತು.
ಒಂದು ಕಡೆ ಟ್ರಯಲ್ ನಡೀತಿದೆ, ಮತ್ತೊಂದು ಕಡೆ ಜೈಲಿನಲ್ಲಿ ನನಗೆ ಇರೋದಕ್ಕೆ ಕನಿಷ್ಠ ಸೌಲಭ್ಯಗಳನ್ನು ಕೂಡ ಕೊಡ್ತಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ದರ್ಶನ್ ಮೇಲ್ಮನವಿ ಸಲ್ಲಿಕೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಸುಪ್ರೀಂ ಕೋರ್ಟ್ ಆತನ ಬೇಲನ್ನ ರಿಜೆಕ್ಟ್ ಮಾಡಿದಂತ ಸಂದರ್ಭದಲ್ಲಿ ಆತ ಜೈಲಿಗೆ ಹೋಗಿದ್ರು. ಈಗ ಮತ್ತೆ ಮೇಲ್ಮನವಿ ಸಲ್ಲಿಸಿ ಸುಪ್ರೀಂ ಕೋರ್ಟ್ಗೆ ಜಾಮೀನು ಅರ್ಜಿಯನ್ನ ಕೋರಿ ದರ್ಶನ್ ಅರ್ಜಿಯನ್ನ ಸಲ್ಲಿಕೆ ಮಾಡುವಂತ ಕೆಲಸವನ್ನು ಮಾಡಿದರೆ ಈ ಬಾರಿ ಒಂದಷ್ಟು ಪಾಯಿಂಟ್ಸ್ ಗಳನ್ನ ಇಟ್ಟು ಅಂದ್ರೆ ಜೈಲಾಧಿಕಾರಿಗಳ ವಿರುದ್ಧ ಸಾಕಷ್ಟು ಆರೋಪಗಳನ್ನ ಮಾಡಿ ಜೊತೆಗೆ ಟ್ರಯಲ್ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿ ದರ್ಶನ್ ಕೋರ್ಟ್ಗೆ ಅರ್ಜಿ ಹಾಕುವಂತ ಕೆಲಸವನ್ನು ಮಾಡಿದ್ದಾನೆ. ಪ್ರಮುಖ ಆರೋಪಗಳು ಈಗಾಗಲೇ ಗೊತ್ತಿದೆ. ಅಂದ್ರೆ ಆತನಿಗೆ ಜೈಲಿನಲ್ಲಿ ಕನಿಷ್ಠ ಸೌಲಭ್ಯಗಳನ್ನ ಕೊಡ್ತಿಲ್ಲ, ಮತ್ತೆ ಕ್ವಾರಂಟೈನ್ ಜೈಲಿನಲ್ಲಿ ಇಡಿಸಲಾಗಿದೆ ಅಂತೇಳಿ ಒಂದಷ್ಟು ಆರೋಪಗಳು, ಮತ್ತೆ ಅಲ್ಲಿರುವಂತ ಒಂದಷ್ಟು ನನಗೆ ಕರೆಕ್ಟ್ ಕನಿಷ್ಠ ಸೌಲಭ್ಯಗಳು ಅಂದ್ರೆ ಮೂಲಭೂತ ಸೌಕರ್ಯಗಳು ಕೂಡ ಕೊಡ್ತಿಲ್ಲ ನಮಗೆ ಮ್ಯಾನ್ಯಲ್ ಪ್ರಕಾರ ಅಂತ ಹೇಳಿ ದರ್ಶನ್ ಆರೋಪಗಳನ್ನ ಮಾಡಿದ್ದಾರೆ. ಜೊತೆಗೆ ಟ್ರಯಲ್ ಕೂಡ ನಡೀತಿಲ್ಲ, 8 ತಿಂಗಳಾಯ್ತು ನಾನು ಜೈಲಿಗೆ ಬಂದು ಇನ್ನೂ ಕೂಡ ಟ್ರಯಲ್ ಮುಗ್ದಿಲ್ಲ. ಇಲ್ಲಿವರೆಗೂ ಕೂಡ ಅಂದ್ರೆ ಟ್ರಯಲ್ ಶುರುವಾದ ಮೇಲೆ 10 ಜನರನ್ನು ಕೂಡ ಸರಿಯಾಗಿ ಸಾಕ್ಷಿಗಳನ್ನ ವಿಚಾರಣೆ ಮಾಡಿಲ್ಲ ಅಂತೇಳಿ ದರ್ಶನ್ ತಮ್ಮ ಅರ್ಜಿಯಲ್ಲಿ ಉಲ್ಲೇಖ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಒಂದು ಕಡೆ ಟ್ರಯಲ್ ನಿಧಾನವಾಗಿ ವಿಳಂಬ ಆಗ್ತಿದೆ, ನಾನು 8 ತಿಂಗಳಾದ್ರೂ ಇನ್ನೂ ಕೂಡ ಪ್ರಮುಖ ಸಾಕ್ಷಿಗಳನ್ನ ವಿಚಾರಣೆ ಮಾಡುವಂತ ಕೆಲಸವನ್ನ ಕೋರ್ಟ್ ಮಾಡಿಲ್ಲ. ಮತ್ತೊಂದು ಕಡೆ ಜೈಲಿನಲ್ಲಿ ಇರೋದಕ್ಕೂ ಕೂಡ ನನಗೆ ಸರಿಯಾದಂತ ಸೌಲಭ್ಯಗಳು ಸಿಗ್ತಿಲ್ಲ, ಹೀಗಾಗಿ ನನ್ನ ಹಕ್ಕು ಚ್ಯುತಿ ಆಗ್ತಿದೆ, ಇಲ್ಲಿ ನನಗೆ ಮಾನವೀಯತೆಯಿಂದ ಜೈಲಾಧಿಕಾರಿಗಳು ನೋಡ್ಕೊಳ್ತಿಲ್ಲ, ಮತ್ತೊಂದು ಕಡೆ ಟ್ರಯಲ್ ಕೂಡ ಬೇಗ ಮುಗೀತಿಲ್ಲ ಅನ್ನುವಂತ ಆರೋಪವನ್ನ ದರ್ಶನ್ ಮಾಡಿದ್ರು. ಈ 2 ಪಾಯಿಂಟ್ ನ ಆಧಾರದ ಮೇಲೆ ಜೊತೆಗೆ ಮನೆಯಿಂದ ಕೆಲವೊಂದು ವಸ್ತುಗಳನ್ನ ತಂದು ಕೊಡೋದಾಗಿರ್ಬೋದು, ಆ ಒಂದು ವಿಚಾರದಲ್ಲೂ ಕೂಡ ಜೈಲಾಧಿಕಾರಿಗಳು ನನಗೆ ಬಿಡ್ತಿಲ್ಲ, ಹೀಗಾಗಿ ನನಗೆ ಜಾಮೀನನ್ನ ಕೊಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡುವಂತ ಕೆಲಸವನ್ನ ದರ್ಶನ್ ಪರ ವಕೀಲರು ಮಾಡಿದ್ರು. ಅವರು ಹೇಳಿರುವಂತಹ ಒಂದಷ್ಟು ಪಾಯಿಂಟ್ ಗಳನ್ನ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ. ಅದಕ್ಕೆ ಸಂಬಂಧಿತವಾಗಿ ರಿಪೋರ್ಟ್ ಅನ್ನ ಕೇಳಿ ಸುಪ್ರೀಂ ಕೋರ್ಟ್ ಕೂಡ ಸೂಚನೆ ನೀಡಿತ್ತು. ಜೈಲಾಧಿಕಾರಿಗಳಿಂದ ಈಗಾಗಲೇ ರಿಪೋರ್ಟ್ ಅನ್ನ ತಯಾರು ಮಾಡಿ SPP ಮೂಲಕ ಸುಪ್ರೀಂ ಕೋರ್ಟ್ಗೂ ಕೂಡ ಸಲ್ಲಿಕೆ ಮಾಡುವಂತ ಕೆಲಸವನ್ನು ಮಾಡಲಾಗಿದೆ. ದರ್ಶನ್ ಏನೆಲ್ಲ ಆರೋಪಗಳನ್ನ ಮಾಡಿದಾರಲ್ಲ, ಅಂದ್ರೆ ಅವರಿಗೆ ಕನಿಷ್ಠ ಸೌಲಭ್ಯಗಳನ್ನ ಕೊಡ್ತಿಲ್ಲ, ಮತ್ತೆ ಟ್ರಯಲ್ ಸರಿಯಾಗಿ ನಡೀತಿಲ್ಲ, 10 ಸಾಕ್ಷ್ಯಗಳನ್ನು ಕೂಡ ವಿಚಾರಣೆ ಮಾಡಿಲ್ಲ ಅಂತೇಳಿ ಒಂದಷ್ಟು ಆರೋಪಗಳೇನಿತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಒಳಗಡೆ ಏನೆಲ್ಲ ಆತನಿಗೆ ಸೌಲಭ್ಯಗಳು ಕೊಡಲಾಗಿದೆ. ಈಗಾಗಲೇ ಆತನಿಗೆ ಸೌಲಭ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಸಿಗೆ ದಿಂಬು ಆಗಿರ್ಬೋದು, ಆತನ ಮನೆ ಊಟ ಆಗಿರ್ಬೋದು, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಬಾರಿಯೂ ಕೂಡ ಆತ ಕೋರ್ಟ್ಗೆ ಮೊರೆ ಹೋಗುವಂತ ಕೆಲಸವನ್ನು ಮಾಡಿದ್ರು. ಕೋರ್ಟ್ ನಲ್ಲೂ ಕೂಡ ವಾದ ಮತ್ತೆ ಪ್ರತಿವಾದ ನಡೆದಿತ್ತು. ಕೋರ್ಟ್ ಒಂದು ಆದೇಶವನ್ನು ಮಾಡಿತ್ತು, ಅಂದ್ರೆ ಮ್ಯಾನುವಲ್ ಪ್ರಕಾರ ಕೊಡಬೇಕು ಅಂತೇಳಿ ಆದೇಶ ಮಾಡಿತ್ತು. ನಾವು ಕೂಡ ಮ್ಯಾನುವಲ್ ಪ್ರಕಾರ ಒಬ್ಬ ವಿಚಾರಣೆ ದಿನ ಕೈದಿಗೆ ಏನೆಲ್ಲ ಸೌಲಭ್ಯಗಳನ್ನ ಕೊಡಬೇಕು ಅದನ್ನ ನಾವು ಕೊಡ್ತಿದ್ದೇವೆ. ಜೊತೆಗೆ ಈಗಾಗಲೇ ಟ್ರಯಲ್ ಕೂಡ ನಡೀತಿದೆ. ವಾರದಲ್ಲಿ 2 ದಿನಗಳ ಕಾಲ ಟ್ರಯಲ್ ನಡೆಯುತ್ತೆ. ಬೇರೆ ಪ್ರಕರಣಗಳಿಗಿಂತಲೂ ಕೂಡ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಟ್ರಯಲ್ ಗಳನ್ನ ನಡೆಸಲಾಗ್ತಿದೆ. ಆದ್ರೂ ಕೂಡ ಈತ ಈ ರೀತಿಯಾಗಿ ವಿಳಂಬ ಅಂತ ಹೇಳ್ತಿದ್ದಾರೆ. ಶುರುವಿನ ಸಂದರ್ಭದಲ್ಲಿ ಅಂದ್ರೆ ಟ್ರಯಲ್ ಶುರು ಮಾಡುವಂತ ಸಂದರ್ಭದಲ್ಲಿ ಪದೇ ಡಿಸ್ಚಾರ್ಜ್ ಅರ್ಜಿ ಆಗಿರ್ಬೋದು, ಒಂದಲ್ಲ ಅರ್ಜಿಗಳನ್ನ ಹಾಕಿ ವಿಚಾರಣೆ ಅಂದ್ರೆ ಟ್ರಯಲ್ ವಿಚಾರಣೆ ಬರೋದಕ್ಕೆ ತಡ ಆಯ್ತು. ಆದ್ರೆ ಟ್ರಯಲ್ ಶುರುವಾದ ಮೇಲೆ ಯಾವುದೇ ರೀತಿಯಾದಂತ ತಡ ಆಗಿಲ್ಲ ಅಂತೇಳಿ ವಿಚಾರಣೆ ಬಂದಂತ ಸಂದರ್ಭದಲ್ಲಿ ಏನೇನೆಲ್ಲ ಆಗುತ್ತೆ ಅನ್ನುವಂಥದ್ದನ್ನ ಧನ್ಯವಾದ ಮಾದೇಶ್ ನಿಮ್ಮೆಲ್ಲ ಮಾಹಿತಿ.